ಕರ್ನಾಟಕದಲ್ಲೂ 3 ಕಡೆ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ದೇಶದಲ್ಲಿ ನಮ್ಮ ಸುರಕ್ಷತೆಗೆ ಏನೇನು ಮಾಡಬೇಕೋ ಮಾಡಲಿ. ಅದನ್ನು ನಾನು ಏನೋ ಬೇರೆ ರೀತಿ ಹೇಳಿದರೆ ಅದು ಬೇರೆ ರೀತಿ ಉತ್ತರ ಆಗುತ್ತೆ. ನಮ್ಮ ಸುರಕ್ಷತೆಗೆ ಫಸ್ಟು ಏನು ಇವರು ಮಾಕ್ ಡ್ರಿಲ್ ಜೊತೆಗೆ ಬೇರೆ ಬೇರೆ ರಫೇಲು ಇದೆಲ್ಲ ತೊಗೊಳ್ತಾರಲ್ಲ, ಅದ್ರ ಜೊತೆಗೆ ಸೈನಿಕರನ್ನು ರಿಕ್ರೂಟ್ಮೆಂಟ್ ಮಾಡಬೇಕು. ಬಾರ್ಡರ್ ಕಾಯೋರು ಅವ್ರು ಆಗ್ತಾರೆ, ಹೆಂಗೆ ನಮಗೆ ಹೊಟ್ಟೆಗೆ ಕಾಯೋರು ರೈತರು ಆಗ್ತಾರೆ, ಅವ್ರನ್ನೂ ಕೂಡ ಅದನ್ನೆಲ್ಲ ತುಂಬಿದಾಗ ಏನಾಗುತ್ತೆ, ಸೇಫ್ಟಿ ಆಟೋಮೆಟಿಕಲಿ ಬರ್ತದೆ. ನಾವು ಇದು ಬಟ್ ಯುದ್ಧದ ವಾತಾವರಣ ಅಂತಕ್ಕಂಥದ್ದನ್ನು ಹೇಳಿ ಅದನ್ನು ಸುಮ್ಮನೆ ಹಾಗೆ ಸಬ್ಸೈಡ್ ಆಗಬಾರ್ದು. ಅವಶ್ಯಕತೆ ಇದ್ದರೆ ಯುದ್ಧ ಮಾಡಬೇಕು, ಪೀಸ್ ನೆಗೋಸಿಯೇಷನ್ ಫಸ್ಟ್ ಮಾಡಬೇಕು. ಇಂಥ ಘಟನೆಗಳು, ದುರ್ಘಟನೆಗಳು ಏನು ಅಮಾಯಕರು ಟೂರಿಸ್ಟು ತೀರ್ಕೊಂಡು ಹೋದರು ಪಹಲ್ಗಾಮಲ್ಲಿ, ಆ ಥರ ಆಗದೇ ಇರತಕ್ಕಂಥ ರೀತಿಯಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಎದ್ದು ಕಾಣಿಸ್ತಾ ಇರೋದ್ರಿಂದ ಫಸ್ಟ್ ಅದನ್ನು ರಿಪೇರಿ ಮಾಡ್ಕೊಳ್ಬೇಕು. ಅದು ಬಹಳ ಮುಖ್ಯ ಅನಿಸುತ್ತೆ. ಅದನ್ನು ಯಾರ್ಯಾರು ಫೇಲ್ ಆಗಿದೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳೋದನ್ನ ಸಾಮಾನ್ಯ ಜನರಿಗೆ ಗೊತ್ತಾಗಬೇಕು. ಮಾಕ್ ಡ್ರಿಲ್ ಬಗ್ಗೆ ಹೆಂಗೆ ಗೊತ್ತಾಗುತ್ತೆ, ಯುದ್ಧ ಮಾಡ್ತೀವಿ ಅಂತ ಮಾಧ್ಯಮದಲ್ಲೆಲ್ಲರೂ ಭಾಷಣ ಏನು ಹೊಡಿತಾರೆ ಇವರೆಲ್ಲರೂ ಕೂಡ ಅದನ್ನು ಮಾಡಬೇಕು. ಅದನ್ನು ಅಷ್ಟೇ, ಏನೇ ರಾಜ್ಯದಲ್ಲಿ ದೇಶದಲ್ಲಿ ನಮ್ಮ ಸುರಕ್ಷತೆಗೆ ಏನೇನು ಕೆಲಸ ನಡಿಬೇಕೋ ಅದು ಮಾಡಿದಾಗ ನಾವು ಯಾವತ್ತೂ ಕೂಡ ಅದನ್ನು ಗೌರವ ಕೊಡ್ತೀವಿ. ಸರ್, ಇನ್ನೊಂದು ಈಗ MP ಅವರು ಹೇಳಿದ್ರು ಕರ್ನಾಟಕದಲ್ಲಿ ಪಾಕಿಸ್ತಾನದವ್ರು ಇನ್ನೂ ಇದ್ದಾರೆ, ಅವ್ರನ್ನ ಕಳ್ಸೋಕ್ಕೆ ವ್ಯವಸ್ಥೆ ಮಾಡಿಲ್ಲ MP ಅವ್ರಿಗೆ ಹೇಳಿ ಹುಡ್ಕೊಂಬರೋಕ್ಕೆ. ಸರ್, ಇನ್ನೊಂದು ಸರ್, ಸೆಂಟ್ರಲ್ ಗೌರ್ಮೆಂಟ್ ಇಂಟೆಲಿಜೆನ್ಸ್ ಅವ್ರ ಹತ್ರನೇ ಇರುತ್ತಾನೆ. ಇಲ್ಲಿ ಬಂದ್ಬಿಟ್ಟು ಕಳ್ಳ ಇಲ್ಲಿ ಅಂತ ಪಕ್ಕದಲ್ಲೇ ಕೂರಿಸ್ಕೊಂಡಿರ್ತಾರೆ. ಯಾವನಿಗೆ ಗೊತ್ತು? ಹಿಡಿಯೋರು ಅವರೇ ತಾನೇ. ಹೇಳೋದಕ್ಕೆ ನಾಚಿಕೆ ಆಗೋದಿಲ್ಲ. ಸುಮ್ಮನೆ ನಾ ಹೇಳಿದ್ನಲ್ಲ, ಅಲ್ಲಿ ತೀರ್ಕೊಂಡು ಹೋಗಿರೋದಕ್ಕೆ ಹೇಳೋದಿಲ್ಲ ಇವರು. ಆ ಸಾವನ್ನ ರಾಜಕೀಯವಾಗಿ ಯಾವ ರೀತಿ ತೊಗೊಳ್ಬೇಕು ಅದನ್ನು ಬೇಕಾದ್ರೆ ಮಾಡ್ತಾರೆ. ಆದರೆ ಸಾವಿಗೆ ಯಾರು ಕಾರಣಕರ್ತರು ಅಂತೇಳಿ ಅದನ್ನು ತೊಗೊಂಡು ಹೋಗಿ ಮಾಡಬೇಕಲ್ಲ, ಅದು ನಮ್ಮ ಕರ್ತವ್ಯ ಇತ್ತಲ್ಲ. ಆ ಲ್ಯಾಬ್ಸ್ನ ಹುಡುಕಬೇಕಾಗತ್ತೆ. ಪಾಕಿಸ್ತಾನವ್ರು ಇಲ್ಲಿದ್ದಾರೆ, ಹೋಗಿ ಹಿಡ್ಕೊಂಡು ಹೊಡೀರಯ್ಯ, ನಾವೇನು ಬೇಡ ಅಂದ್ವ ನಾವು? ಅಲ್ಲಿಗೂ ಹೊಡೀರಿ ಅವಶ್ಯಕತೆ ಇದ್ದರೆ. ಇಂದಿರಾ ಗಾಂಧಿಯವ್ರು ಸುಮ್ಮನೆ ಕೂತ್ಕೊಂಡಿದ್ರ? ಫಸ್ಟು ಮಹಾತ್ಮ ಗಾಂಧಿಯವರು ಇರ್ತಕ್ಕಂಥ ಈ ದೇಶ ಪೀಸ್ಫುಲ್ಲಾಗಿ ಏನಾಗಬೇಕು ಆಯಿತು. ಇನ್ನು ನಡೆದಿಲ್ಲ ತಾನೇ, ಯುದ್ಧ ಮಾಡ್ತೀವಿ ಅಂತ ಹೇಳಬಾರ್ದು. ಯುದ್ಧ ಮಾಡೋಂಥ ಸಿಚುವೇಶನ್ ಸಂದರ್ಭ ಬಂದರೆ ಅದೇನು ಮಾಡಬೇಕೋ ಮಾಡಲಿ. ನರೇಂದ್ರ ಮೋದಿ ಅವ್ರು ತಾನೇ ಪ್ರೈಮ್ ಮಿನಿಸ್ಟ್ರು, ಅವ್ರ ಹತ್ರ ಇತ್ತಾನೆ ಇಂಥವರೆಲ್ಲ ಏನು ಸಂಸದರು ತಾನೇ, ಹೋಗಲ್ಲ ಪುಕ್ಷಡೆ ಭಾಷಣ ಮಾಡೋರು ಮಾಡೋಕ್ಕೆ ಹೇಳಿ ಅವ್ರಿಗೆ ಹೋಗ್ಬಿಟ್ಟು. ಏನಿಲ್ಲ, ಚರ್ಚೆ ಆಗೋ ಪ್ರಶ್ನೆ ಅಲ್ಲ. ಅದನ್ನು ಮಾಧ್ಯಮದಲ್ಲಿ ನೀವು ಯಾವ ರೀತಿ ತೋರಿಸಿದ್ರೂ ಒಂದು ನೀವು ತಿಳ್ಕೊಳ್ಬೇಕಾಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಕಾಪಿ ಹೊಡೆದ್ರು. ಈಗ ತಾನೇ ಶ್ರೀನಿವಾಸ್ ಅವರು ಎಲ್ಲರೂ ಭಾಷಣ ಮಾಡಿದರು, ನಮ್ಮ ಯೂತ್ ಅಧ್ಯಕ್ಷರು. ಏನಂತ 3.5 ವರ್ಷ ಇವರೇ ಮುಚ್ಚಿಟ್ಟಿದ್ರು. ಈಗ ಅವರೇ ಬುಕ್ ತೆಗಿಬೇಕಾಯ್ತು. ಮೋಸ್ಟ್ಲಿ ಸಿದ್ದರಾಮಯ್ಯ ಅವ್ರ ಹತ್ರ ಸ್ವಲ್ಪ ಕಲ್ಕೊಳ್ಳಿ, ಹೆಂಗೆ ಜಾತಿ ಗಣತೆ ಮಾಡಬೇಕು, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ. ಅದು ಹೇಳೋದು ಮನುಷ್ಯತ್ವದ ಮೇಲೆ. BJP ಅವ್ರು ಮಾಡೋದು ಜಾತಿ ಮೇಲೆ, ಧರ್ಮದ ಮೇಲೆ. ನಾವು ಹಂಗಲ್ಲ. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಇವು ಮೂರು ಬಹಳ ಮುಖ್ಯ ಯಾವತ್ತೂ ಕೂಡ. ನಾವು ಗ್ಯಾರಂಟಿಗಳು ಕೊಟ್ವಪ್ಪ, ಯಾಕೆ ಕೊಟ್ವಿ? ಬಡವರಿದ್ದಾರೆ, ಬಡವ್ರ ಮನೆ ಬೆಳಕಾಗಬೇಕು. ಹೊಟ್ಟೆ ಹಸಿದವರು ಕೂಡ ಯಾರು ಕೂಡ ಹಾಗೆ ಮಲಗಬಾರ್ದು. ಕರೆಕ್ಟ್ ತಾನೆ? ಇಂಥ ಕಾರ್ಯಕ್ರಮಗಳು. ಆರ್ಥಿಕವಾಗಿ ಬಡತನ ಇದೆ. ಟ್ಯಾಕ್ಸ್ ಜಾಸ್ತಿ ಮಾಡಿದವ್ರು ಯಾರು ರೀ? ಸೆಂಟ್ರಲ್ ಗೌರ್ಮೆಂಟ್ ಅವರು. ಶಿಕ್ಷೆ ಯಾರಿಗೆ? ಸಾಮಾನ್ಯ ಜನರಿಗೆ. ಉತ್ತರ ಕೊಟ್ಟವ್ರು ಯಾರು? ಸಿದ್ದರಾಮಯ್ಯ ಸರ್ಕಾರದವರು. ತಿಂಗಳ 2,500 ಕೊಡ್ತಾ ಇದ್ದಾರೆ, 2,000 ರೂಪಾಯಿ. ಅದು BJP ಕಾರ್ಯಕರ್ತರಿಗೂ ಕೊಡ್ತಾ ಇದ್ದಾರೆ, BJPಗೆ ಮತ ಹಾಕಿದವ್ರಿಗೂ ಕೊಡ್ತಾ ಇದ್ದಾರೆ, ಈ ಜಾತಿಯವ್ರಿಗೂ ಕೊಡ್ತಾರೆ, ಆ ಜಾತಿಯವ್ರಿಗೂ ಕೊಡ್ತಾರೆ. ಒಳ ಮೀಸಲಾತಿ, ಹೊರ ಮೀಸಲಾತಿ ಯಾವುದೇ ಬರ್ತದೆ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಏನು ತಪ್ಪೇನಿಲ್ಲಲ್ಲ. ಇಂಥ ಕಾರ್ಯಕ್ರಮಗಳನ್ನು ಕೊಡಬೇಕು. BJPಯವರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಒಂದು ನೋಟಿಸ್ ಬೋರ್ಡ್ ತಗೊಳ್ಳಿ, ಅವ್ರು ಏನೇನು ಕಾರ್ಯಕ್ರಮ ಕೊಟ್ಟಿದ್ದಾರೆ ಬಡವರ ಪರವಾಗಿ, ಕಷ್ಟದಲ್ಲಿರೋರಿಗೆ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಅದು ಒಂದು ಕಡೆಗೆ ತಗೊಳ್ಳಿ. ಇನ್ನೊಂದು ಕಡೆಗೆ ಕಾಂಗ್ರೆಸ್ ಅವ್ರು ಏನೇನು ಕೊಟ್ಟಿದ್ದಾರೆ ಅಂತೇಳಿ ನೀವು ನಡ್ಕೊಂಡು ಹೋಗೋದು ಒಂದೊಂದು ಹೆಜ್ಜೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ನೆರಳು ಸಹಕಾರ ಇದೆ. ಅದಕ್ಕೋಸ್ಕರನೇ ಇವತ್ತು ಸಾಮಾನ್ಯ ಜನರು ಕೂಡ ಸುಖವಾಗಿ ಕರ್ನಾಟಕ ರಾಜ್ಯದಲ್ಲಿ ಬದುಕ್ತಾ ಇದ್ದಾರೆ, ಸೌಜನ್ಯದಿಂದ ಬದುಕ್ತಾರೆ. ಇಂಥ ಘಟನೆಗಳು ಆಗ್ತಾವೆ ಕೆಲವು ಸತಿ. ಅಂಥ ಸಂದರ್ಭದಲ್ಲಿ ಕಾನೂನಲ್ಲಿ ಮುಂದೆ ತಂದು ಅದನ್ನು ಸೈಡಿಗೆ ಓದ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಎಲ್ಲರೂ ಏನು ಕುವೆಂಪು ರಾಷ್ಟ್ರೀಯ ಕವಿಗಳಿರ್ತಕ್ಕಂಥ ಕುವೆಂಪು ಅವರು ಸರ್ವ ಜನಾಂಗದ ಶಾಂತಿಯ ತೋಟ, ಅದು ನೆಲೆಸೋದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ. ಅದು ಕದರ್ಸೋದು BJP ಅವರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.